ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ಕಿಪ್ ಮಾಡ್ದೇ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 3/4 ಲೋಟ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಯಾವ ಅಕ್ಕಿನಾದರೂ ತೊಗೋಬೋದು, ಪರವಾಗಿಲ್ಲ. ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ 3/4 ಲೋಟ. ಇಲ್ಲಿ ಗೋಡಂಬಿನೂ ದ್ರಾಕ್ಷಿನೂ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಲೋಟ ಬೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಏಲಕ್ಕಿ ಪೌಡ್ರು ಕೆಸರು ದಳ ಇಟ್ಕೊಂಡಿದ್ದೀನಿ, ಅದು ಎರಡೂ ಶೋ ಆಗ್ತಾ ಇಲ್ಲ. ಇಲ್ಲಿ ಹಾಲು ಇಟ್ಕೊಂಡಿದ್ದೀನಿ 1 ಕಪ್ಪು, ಹಾಗೆ 1/2 ಕಪ್ಪು ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಬೌಲಿಗೆ ಅಕ್ಕಿ ಹಾಕ್ಕೊತಿದ್ದೀನಿ ನೋಡಿ. ನಿಮಗೆ ಇನ್ನೂ ಸಾಫ್ಟ್ ಬೇಕು ಅಂದರೆ ಸೊಸೈಟಿ ಅಕ್ಕಿ ತೊಗೋಬೋದು. ನಾನು 3/4 ಲೋಟ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಅಕ್ಕಿನ ಬೇಳೆನೂ ತೊಳ್ಕೊಳ್ಳೋಣ ಅಂತ ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ತೊಳೆದೇನೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಆ ನೀರನ್ನ ಎಲ್ಲ ಬಸ್ಕೊಂಡ್ಬಿಡ್ತೀನಿ ನೋಡಿ. ನೀರನ್ನ ಎಲ್ಲ ಬಸ್ಕೋತಾ ಇದ್ದೀನಿ. ಇವಾಗ ನೋಡಿ ಬಸ್ತಿದ್ದಾಯಿತು. ಈಗ ಇಲ್ಲಿ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನೂ ಬೇಳೆನೂ ಹಾಕ್ಕೊತೀನಿ ನೋಡಿ. ಎಲ್ಲ ಅಕ್ಕಿ ಬೇಳೆ ಹಾಕಿದ್ದಾಯಿತು. ಇವಾಗ ನೀರು ಹಾಕೋಣ. 4 ಲೋಟ ನೀರು ಹಾಕ್ಕೊತೀನಿ ನೋಡಿ. ನಾನು 2 ಲೋಟ ಹಾಕ್ತೆ. ಮೂರು ಲೋಟ, 4 ಲೋಟ ನೀರು ಹಾಕಿದೆ ನೋಡಿ. ಟೋಟಲಾಗಿ 4 ಲೋಟ ನೀರು ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪು ಹಾಲು ಹಾಕಿದ್ದೀನಿ ನೋಡಿ, ಕಾಯಿಸಿರುವಂಥ ಹಾಲು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಲಿಡ್ ಮುಚ್ಚಿ 3 ರಿಂದ 4 ವಿಜಿಲು ಕೂಗಿಸ್ತೀನಿ ನಾನು ನೋಡಿ. 4 ವಿಜಿಲ್ ಆಗಿದ್ದಾಯಿತು. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ, ಕಾಣಿಸ್ತಾ ಇದೆ, ನೀಟಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸಾಫ್ಟಾಗಿ ಇದ್ರೇ ಪೊಂಗಲ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಆಗಿದ್ದಾಯಿತು. ಈಗ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು 2 ಲೋಟ ಬೆಲ್ಲ ಹಾಕ್ತಿದ್ದೀನಿ ನೋಡಿ. 2 ಲೋಟ ಬೆಲ್ಲ ಹಾಕಿದೆ. ಹಾಗೆ ಇದಕ್ಕೆ 1 ಲೋಟ ನೀರು ಹಾಕ್ಕೊತೀನಿ ನೋಡಿ. ಬೆಲ್ಲ ಕರಗೋದಕ್ಕೋಸ್ಕರ ನೀರು ಹಾಕ್ಕೊತೀನಿ. ಬೆಲ್ಲ ಕರಗೋವರೆಗೂ ಕುದಿಸ್ಬೇಕು. ಬೆಲ್ಲ ನೋಡಿ, ಹಾಗೆ ಕೈ ಆಡ್ತಾ ಬೆಲ್ಲ ಕರಗೋವರೆಗೂ ಕುದಿಸ್ಬೇಕು ನೋಡಿ. ಬೆಲ್ಲ ಕರಗದ್ಮೇಲೆ ಒಂದು ಕುದಿ ಬರೋವರೆಗೂ ಕುದಿಸಿದ್ದೀನಿ. ಇವಾಗ ಕುದ್ದಿದ್ದಾಯಿತು. ಈ ಕಡೆ ಒಂದು ಚಿಕ್ಕ ಕಡಾಯಿ ಇಟ್ಟಿದ್ದೀನಿ. ಹಾಗೆ ಅದಕ್ಕೆ ತುಪ್ಪ ಹಾಕ್ಕೋತೀನಿ 2 ಸ್ಪೂನು. ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊತೀನಿ ನೋಡಿ. ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಹುರಿತಾಯಿತು. ಇವಾಗ ಒಣಕೊಬ್ಬರಿ ಹಾಕ್ಕೊತೀನಿ. ಬೇಕಾದರೆ ನೀವು ಡೈರೆಕ್ಟಾಗಿ ಹಸಿದೆ ಹಾಕ್ಕೋಬೋದು, ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ನೋಡಿ. ಹುರಿದಿದ್ದಾಯ್ತು. ಇವಾಗ
ನೋಡಿ ಎಲ್ಲ ಹುರಿದಿದ್ದಾಯಿತು. ಈ ಕಡೆ ಪೊಂಗಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇವಾಗ ನೋಡಿ ಕರಗಿಸಿರೋಂಥ ಬೆಲ್ಲದ ನೀರು ಹಾಕ್ತಾಯಿದ್ದೀನಿ. ಅದಕ್ಕೇ ಹುರಿದು ಇಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಮಿಶ್ರಣ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಒಂದು ಸಾರಿ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಪೊಂಗಲ್ ರೆಸಿಪಿ ಕೇಳ್ತಾಯಿದ್ರು ನನಗೆ, ಸ್ವೀಟ್ ಪೊಂಗಲ್ ಮಾಡಿ ತೋರಿಸಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ನಾನು ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ನೋಡಿ. ಇವಾಗ ಮೇಲೆ ಒಂದು ಅರ್ಧ ಬಟ್ಲು ಹಾಲು ಹಾಕ್ಕೊತೀನಿ. ಹಾಗೆ ಏಲಕ್ಕಿ ಪೌಡ್ರು, ಕೇಸರಿ ದಳ ಹಾಕ್ಕೊತೀನಿ ನೋಡಿ. ಕೇಸರಿ ದಳ ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ, ಸ್ಕಿಪ್ ಮಾಡ್ಕೋಬೋದು. ಕೇಸರಿ ದಳ ಹಾಲು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಮೆತ್ತಗೆ ಮೆದುವಾಗಿ ಬಂದಿದೆ ಪೊಂಗಲ್ಲು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಪೊಂಗಲ್ ಸರ್ವ್ ಮಾಡ್ಕೊಂಡಿದ್ದೀನಿ ಬೌಲ್ಗೆ. ಟೇಸ್ಟಿಯಾಗಿರುವಂತಹ ಸಿಹಿ ಪೊಂಗಲ್ ರೆಡಿಯಾಗಿದೆ.